ಕಾಡಿನ ಮಹಾಸಾಹಸ ಧೈರ್ಯದ ಪಾಠ. ದೃಶ್ಯ ಹಿನ್ನೆಲೆಯಲ್ಲಿ ಹಸಿರು ಕಾಡು, ಹಕ್ಕಿಗಳ ಕೂಗು, ಹಾಸ್ಯಭರಿತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ವಿವರಣೆ ದೂರದ ಒಂದು ಸುಂದರ ಕಾಡು, ಸಂಜೀವನ ಕಾಡು ಎಂದು ಕರೆಯಲ್ಪಡುತ್ತಿತ್ತು. ಅಲ್ಲಿ ಎಲ್ಲ ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿದ್ದರು. ಆದರೆ ಒಂದು ದಿನ ಅಲ್ಲಿ ದೊಡ್ಡ ಸಮಸ್ಯೆ ಹುಟ್ಟಿತು. ಭಾಗ 1, ಕಾಡಿನ ಸ್ನೇಹಿತರು. ಈ ಕಾಡಿನಲ್ಲಿ 4 ಒಳ್ಳೆಯ ಸ್ನೇಹಿತರು ಇದ್ದರು. ಮಿನಿ ಬೆಕ್ಕು ಚುಟುಕು, ಕುತೂಹಲ ತುಂಬಿದ ಹಾಸ್ಯಮಯ ಸ್ವಭಾವ. ಗೋಪಿ ಆನೆ ಬೃಹತ್ ದೇಹ, ಮೃದು ಹೃದಯ. ಶೇರ ಹುಲಿ ಬಲಿಷ್ಠ, ಆದರೆ ಅಹಂಕಾರ ಬಿಟ್ಟು ಶಾಂತ ಸ್ವಭಾವದ. ಚುಕ್ಕಿ ಹಕ್ಕಿ ಚಿಕ್ಕದಾದರೂ ತೀಕ್ಷ್ಣ ಬುದ್ಧಿಯುಳ್ಳದು. ಒಟ್ಟಿಗೆ ಅವರು ಪ್ರತಿದಿನ ಕಾಡಿನಲ್ಲಿ ಆಟವಾಡುತ್ತಿದ್ದರು, ನದಿಯಲ್ಲಿ ಈಜಾಡುತ್ತಿದ್ದರು ಮತ್ತು ಯಾರಿಗಾದರೂ ಸಹಾಯ ಮಾಡುತ್ತಿದ್ದರು. ಭಾಗ 2, ಕಾಡಿಗೆ ಬಂದ ಅಪಾಯ. ಒಂದು ದಿನ ಕಾಡಿನ ಹೊರಭಾಗದಲ್ಲಿ ಒಂದು ಹೊಸ ಪ್ರಾಣಿ ಬಂತು. ಕಟ್ಟೆ ಹಾವು ಕಾಲಗ್ನಿ. ಅದು ದೊಡ್ಡದು, ಕಪ್ಪು ಬಣ್ಣದ ಮತ್ತು ಬಹಳ ಕುತಂತ್ರಿ. ಅದು ಎಲ್ಲೆಲ್ಲೋ ಹೋಗಿ ಪ್ರಾಣಿಗಳ ಮಧ್ಯೆ ಜಗಳ ಹುಟ್ಟುಹಾಕತೊಡಗಿತು. ಹುಲಿ ನಿನ್ನ ಆಹಾರ ತೆಗೆದುಕೊಂಡು ಹೋಗ್ತಿದೆ ಎಂದು ಮೊಲಗೆ ಹೇಳಿತು. ಆನೆ ನಿನ್ನ ಹಣ್ಣುಗಳನ್ನೆಲ್ಲ ಕಿತ್ತುಕೊಂಡಿದೆ ಎಂದು ಕಾಗೆಗೆ ಹೇಳಿತು. ಒಂದೆರಡು ದಿನಗಳಲ್ಲಿ ಕಾಡಿನ ಎಲ್ಲರೂ ಪರಸ್ಪರ ಶತ್ರುಗಳಾದರು. ಮಿನಿ ಬೆಕ್ಕು ಚಿಂತಿಸಿತು, ಇದು ಹಾವಿನ ಕೆಲಸ ಇರಬೇಕು, ನಾವು ಏನಾದರೂ ಮಾಡಬೇಕು. ಭಾಗ 3, ರಹಸ್ಯ ಹುಡುಕಾಟ. ಮಿನಿ, ಗೋಪಿ, ಶೇರ ಮತ್ತು ಚುಕ್ಕಿ ಸೇರಿ ಒಂದು ಗುಪ್ತ ತಂಡ ರಚಿಸಿದರು. ಧೈರ್ಯ ಸ್ನೇಹ ಬಳಗ. ಚುಕ್ಕಿ ಹಕ್ಕಿ ಹಾವಿನ ಹಾದಿಯನ್ನು ಹಿಂಬಾಲಿಸಿತು. ಗೋಪಿ ಆನೆ ತನ್ನ ಬಲದಿಂದ ಕಾಡಿನ ಅಡೆತಡೆಗಳನ್ನು ತೆಗೆಯಿತು. ಮಿನಿ ಬೆಕ್ಕು ಮರದ ಮೇಲೆ ಹತ್ತಿ ಮೇಲಿನಿಂದ ಹಾವಿನ ಗುಹೆಯನ್ನು ಕಂಡಿತು. ಶೇರ ಹುಲಿ ಧೈರ್ಯದಿಂದ ಹೇಳಿತು, ನಾಳೆ ನಾವು ಆ ಹಾವಿನ ಮುಂದೆ ನಿಲ್ಲಬೇಕು. ಭಾಗ 4, ಹಾವಿನ ಗುಹೆಯ ಸಾಹಸ. ಮುಂದಿನ ಬೆಳಿಗ್ಗೆ ಎಲ್ಲರೂ ಹಾವಿನ ಗುಹೆಯ ಬಳಿ ತಲುಪಿದರು. ಗುಹೆ ತುಂಬಾ ಕತ್ತಲು. ಗೋಪಿ ಆನೆ ತನ್ನ ಮೊನೆಗಳಿಂದ ಹತ್ತಿರದ ಮರದ ದೀಪಗಳನ್ನು ಬೆಳಗಿಸಿತು. 3D ಸನ್ನಿವೇಶದಲ್ಲಿ ಬೆಳಕಿನ ಎಫೆಕ್ಟ್ ತುಂಬಾ ಸುಂದರವಾಗಿ ತೋರಿಸಬಹುದು. ಹಾವಿನ ಧ್ವನಿ ಕೇಳಿಸಿತು, ಯಾರು ನನ್ನ ರಾಜ್ಯಕ್ಕೆ ಬಂದಿದ್ದಾರೆ? ಮಿನಿ ಧೈರ್ಯದಿಂದ ಹೇಳಿತು, ನಿನ್ನ ಸುಳ್ಳುಗಳೆಲ್ಲ ನಮ್ಮ ಕಾಡಿನ ಶಾಂತಿಯನ್ನು ಹಾಳು ಮಾಡಿವೆ. ಈಗ ನಿನ್ನನ್ನು ನಿಲ್ಲಿಸೋ ಸಮಯ ಬಂದಿದೆ. ಹಾವು ನಕ್ಕಿತು, ನೀನು ಒಂದು ಪುಟ್ಟ ಬೆಕ್ಕು, ನನ್ನ ಎದುರು ನಿಂತೆಯಾ? ಆದರೆ ಶೇರ ಹುಲಿ ಮುಂದೆ ಬಂದು ಹೇಳಿತು, ಈ ಬೆಕ್ಕು ನನ್ನಿಗಿಂತ ಧೈರ್ಯಶಾಲಿ. ಭಾಗ 5, ಹೋರಾಟ ಮತ್ತು ಬುದ್ಧಿವಾದ. ಹಾವು ವಿಷವನ್ನು ಉಗುಳಲು ಶುರು ಮಾಡಿತು. ಗೋಪಿ ಆನೆ ತನ್ನ ಕೊಂಬಿನಿಂದ ನೀರನ್ನು ಎರಚಿತು. ಹಾವಿನ ಕಣ್ಣು ಮುಚ್ಚಿತು. ಚುಕ್ಕಿ ಹಕ್ಕಿ ಹಾವಿನ ಹಿಂಬದಿಗೆ ಹಾರಿ ಅದರ ಬಾಲವನ್ನು ಕಟ್ಟಿತು. ಮಿನಿ ಬೆಕ್ಕು ತನ್ನ ಚುಟುಕುತನದಿಂದ ಹಾವಿನ ಬಾಯಲ್ಲಿ ಕಲ್ಲು ಹಾಕಿತು. ಹಾವು ಸಿಕ್ಕಿಬಿದ್ದಿತು. ಶೇರ ಗರ್ಜಿಸಿ ಹೇಳಿತು, ಕಾಡಿನಲ್ಲಿ ಅಹಂಕಾರವಲ್ಲ, ಸ್ನೇಹವೇ ದೊಡ್ಡದು. ಹಾವು ಶಾಂತವಾಗಿ ಹೇಳಿತು, ನಾನು ಸೋತಿದ್ದೇನೆ, ನನ್ನ ತಪ್ಪು ಅರಿತುಕೊಂಡೆ. ಅದು ಕಾಡಿನಿಂದ ದೂರ ಹೋಗುವುದಾಗಿ ಹೇಳಿತು. ಭಾಗ 6, ಕಾಡಿನ ಹಬ್ಬ. ಹಾವಿನ ತೆರಳಿದ ನಂತರ ಕಾಡು ಮತ್ತೆ ಶಾಂತವಾಯಿತು. ಎಲ್ಲ ಪ್ರಾಣಿಗಳು ಸೇರಿ ಸ್ನೇಹೋತ್ಸವ ಆಚರಿಸಿದರು. ಮಿನಿ ಬೆಕ್ಕಿಗೆ ಧೈರ್ಯ ಚಕ್ರವರ್ತಿ ಎಂಬ ಬಿರುದು ನೀಡಿದರು. ಗೋಪಿ ಆನೆ ನೃತ್ಯ ಮಾಡಿತು. ಚುಕ್ಕಿ ಹಾಡು ಹಾಡಿತು. ಶೇರ ಹುಲಿ ನಗುತ್ತಿತ್ತು. ವಿವರಣೆ: ಒಬ್ಬೊಬ್ಬರು ತಮ್ಮ ಶಕ್ತಿಯಂತೆ ಸಹಾಯ ಮಾಡಿದರೆ ದೊಡ್ಡದಾದ ಹಾವುಗಳನ್ನು ಸೋಲಿಸಬಹುದು. ನಿಜವಾದ ಬಲ ಸ್ನೇಹದಲ್ಲಿದೆ. ಕಥೆಯ ಪಾಠ: ಸ್ನೇಹ, ಧೈರ್ಯ ಮತ್ತು ಬುದ್ಧಿವಾದ ಇವು ಇದ್ದರೆ ಯಾವ ಸಮಸ್ಯೆಯನ್ನು ಗೆಲ್ಲಬಹುದು.